ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹುಣಸೆಕಾಯಿ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಹುಣಸೆಕಾಯಿ ಸೀಸನ್ನು ಶುರುವಾಗಿದೆ. ನೀವು ಒಂದ್ಸಾರಿ ಹುಣಸೆಕಾಯಿ ನೀವು ತಗೊಂಡು ಇದನ್ನು ಕುಟ್ಟಿ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಬಳಸ್ಕೋಬೋದು. ಆದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹುಣಸೆಕಾಯಿನ ಕ್ಲೀನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರೋದು. ಈಗಿನ ನಾರೆಲ್ಲ ತೆಕ್ಕೊಂಬಿಡೋಣ. ಫಸ್ಟ್ ಎಲ್ಲ ಈ ಥರ ನಾರು ತೆಗೆದುಬಿಡೋಣ. ತುಂಬ ರುಚಿಯಾಗಿರುತ್ತೆ ಇದು. ತೊಟ್ಟು ದೊಡ್ಡದಾಗಿ ನಾರುಗಳನ್ನೆಲ್ಲ ತೆಗೆದಿರೋದು ಹೊರಗಡೆದು. ಇದು ಸಣ್ಣದಾಗಿ ಉಳಿದಿರೋದನ್ನು ಕುಟ್ಟಬೇಕಾದ್ರೆ ಬರುತ್ತೆ, ಅವಾಗ ತೆಕ್ಕೊಂಡ್ರಾಗುತ್ತೆ. ಇದನ್ನೀಗ ಕುಟ್ಕೊಳ್ಳೋಣ. ನಾರು ತೆಕ್ಕೊಂಡಿರೋ ಹುಣಸೆಕಾಯಿನ ಕುಟಾಣಿಯಲ್ಲಿ ಕುಟ್ಕೊಳ್ಳೋಣ. ಈ ಥರ ಸ್ವಲ್ಪ ಜಜ್ಜಿಕೊಂಡ್ರೆ, ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗತ್ತೆ ಅಂತ. ತುಂಬ ನುಣ್ಣು ಬೇಡ, ಈ ಥರ ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕು. ಇದೇ ಥರ ಎಲ್ಲವನ್ನು ಜಜ್ಜಿಟ್ಕೊಳ್ಳೋಣ. ನಾನಿಲ್ಲಿ 1 kg ಹುಣಸೆಕಾಯನ್ನ ಜಜ್ಜಿಟ್ಕೊಂಡಿರೋದು. ಇದರಲ್ಲಿ ಬೀಜ ಇರುತ್ತಲ್ಲ, ಅದನ್ನು ಜಜ್ಜಿ ಇಟ್ಕೋಬೇಕು. ಈ ಥರ ಬೀಜ ಬಂದರೆ ನೀವು ಇದನ್ನು ತೆಗಿಯೋದು ಬೇಡ. ಇದನ್ನು ಉಪ್ಪಲ್ಲಿ ನೆಂದಷ್ಟು ಇದು ಸಾಫ್ಟ್ ಆಗ್ತಾ ಹೋಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿಗೆ. ನಾನಿಲ್ಲಿ 1 kg ಹುಣಸೆಕಾಯಿಗೆ 1/4 kg ಅಷ್ಟು ದಪ್ಪ ಉಪ್ಪು ತೊಗೊಂಡಿದ್ದೀನಿ. ದಪ್ಪ ಉಪ್ಪು ಇದಕ್ಕೆ ಸೇರಿಸ್ಕೊಂಡು ಇಟ್ಕೊಳ್ಳೋಣ. ಹುಣಸೆಕಾಯಿ ಹುಳಿ ಇರೋದ್ರಿಂದ ಇಷ್ಟು ಬೇಕಾಗುತ್ತೆ. 1/4 kg ಉಪ್ಪು ಹಾಕಿರೋದ್ರಿಂದ ಇದು ನೀವು ವರ್ಷ ಪೂರ್ತಿ ಆರಾಮಾಗಿ ಇಟ್ಕೋಬೋದು, ಹಾಳಾಗಲ್ಲ. ಉಪ್ಪು ಚಟ್ನಿ ಮಾಡುವಾಗ ನೀವು ಉಪ್ಪು ಸೇರಿಸದೇ ಆದರೆ ಆಯಿತು. ಇಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಇವನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಒಂದಾಗಬೇಕು. ಉಪ್ಪು ಹುಣಸೆಕಾಯಿ ಜಜ್ಜಿರೋದೆಲ್ಲ ಈ ಥರ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡ್ಬಿಡೋಣ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ನಾನು ಇದರಲ್ಲಿ ಈಗ ಪೂರ್ತಿಯಾಗಿ ಇದನ್ನು ಚಟ್ನಿ ಮಾಡಲ್ಲ. ಇದರಲ್ಲಿ 1/4 ಭಾಗದಷ್ಟು ತಗೊಂಡು 1/4 kg ಅಷ್ಟು ಚಟ್ನಿ ಮಾಡ್ತೀನಿ. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನೀವು ಇದನ್ನು ಗಾಜಿನ ಭರಣಿಯಲ್ಲಿ ಅಥವಾ ಮಣ್ಣಿನ ಮಡಿಕೆಯಲ್ಲಿ ನೀವು ಅದನ್ನು ತುಂಬಿ ಅದ್ರ ಮೇಲೆ ಬಟ್ಟೆ ಗಟ್ಟಿ ಇಟ್ಬಿಟ್ರೆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಬಂದಾಗ ಈ ಚಟ್ನಿ ಮಾಡ್ಕೋಬೋದು. ನಾನೀಗ ಸುಮಾರು ಇದು 1/4 kg ಅಷ್ಟಿದೆ ಇದು. ಇದಕ್ಕೀಗ ಏನೇನು ಮಸಾಲೆ ಬೇಕು ಅಂತ ನೋಡೋಣ. ನೋಡಿ, ನಾನು ಬಳಸ್ತಾ ಇರೋದು ಈ ಬೇಸಿಗೆಯಲ್ಲಿ ನೀರು ತುಂಬಿಟ್ಕೊಳ್ಳೋಕ್ಕೆ ತಣ್ಣಗಿರುತ್ತೆ ಅಂತ ಮಡಿಕೆಯಲ್ಲಿ ನಾನು ಇದನ್ನು ಯೂಸ್ ಮಾಡೋದು. ಈಗ ಇದರಲ್ಲೇ ನಾನು ಜಜ್ಜಿಟ್ಕೊಂಡಿರೋ ಹುಣಸೆಕಾಯಿ ಉಪ್ಪು ಸೇರಿಸಿದ್ದನ್ನು ಹಾಕ್ತಾಯಿದ್ದೀನಿ. ಮಡಿಕೆ ಇರಲಿಲ್ಲ ಅಂದರೆ ಗಾಜಿನ ಬಾಟ್ಲಲ್ಲಿ ತುಂಬಿಟ್ಕೋಬೋದು, ಮಡಿಕೆನೇ ಬೇಕಂತೇನಿಲ್ಲ. ಈ ಚಟ್ನಿ ಅಂತೂ ನೀವು ಜ್ವರದು ಬಂದಾಗಂತೂ ಈ ಚಟ್ನಿ ಒಂದು ಚೂರು ತಿಂದರೆ ಸಾಕು, ನಾಲಿಗೆ ಎಲ್ಲ ಕ್ಲೀನ್ ಆಗುತ್ತೆ, ಊಟ ರುಚಿ ಬರುತ್ತೆ. ಎನಿ ಟೈಮ್ ನೀವು ಯಾವಾಗ ಬೇಕಾದರೂ ಅವಾಗ ಚಟ್ನಿ ಮಾಡ್ಕೊಂಡು ತಿನ್ಬೋದು. ನೀವು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ಮುದ್ದೆ ಮಾಡಿದಾಗ ಇದಕ್ಕೊಂದು ಸ್ವಲ್ಪ ಮಜ್ಜಿಗೆನ ಮೊಸರು ಕಲಿಸ್ಕೊಂಡು ಮುದ್ದೆ ಜೊತೆ ಊಟ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತಣ್ಣನ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಗಾಳಿ ಆಡ್ದಂಗೆ ಒಂದು ಪ್ಲೇಟು, ಇದಕ್ಕೆ ಕರೆಕ್ಟ್ ಆಗುವಂಥದ್ದು ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲೊಂದು ಕಾಟನ್ ಬಟ್ಟೆ ಗಟ್ಟಿಯಾಗಿ ಇಟ್ಬಿಟ್ರೆ ಮುಗಿದೋಯ್ತು. ನೀವು ಯಾವಾಗ ಬೇಕೋ ಆವಾಗ ತೆಕ್ಕೊಂಡು ಚಟ್ನಿ ಮಾಡ್ಕೋಬೋದು. ಈಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಕಾಟನ್ ಬಟ್ಟೆ ತಗೊಂಡು ಗಾಳಿ ಆಡ್ದಂಗೆ ಈ ಥರ ಟೈಟಾಗಿ ಕಟ್ಟಬೇಕು. ನಾನಿಲ್ಲಿ ಒಂದು 20 ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಒಂದು 20 ತಗೊಂಡಿದ್ದೀನಿ. ಮೆಂತ್ಯ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ. ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಂತ್ಯ, ಸ್ವಲ್ಪ ಬೆಲ್ಲ, ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ. ಈಗ ಹುಣಸೆಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋದು ಬೇಡ, ಹಾಗೆ ರುಬ್ಕೋಬೇಕು. ಆಫ್ ಆನ್ ಮಾಡ್ತಾ ರುಬ್ಬಬೇಕು. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡಿರೋದು ನೋಡಿ, ಹುಣಸೆಕಾಯಿ ಚಟ್ನಿ ರೆಡಿ ಇದೆ. ಬೋಲಿಗೆ ತಕ್ಕೊಳ್ಳೋಣ. ರೆಡಿ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿದ್ದು.
ನೀವು ಇದು ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗೆ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಇದನ್ನು ಹೀಗೆ ಇಟ್ಟರು, ಹೊರಗಡೆಗೆ ಇಟ್ಟರು 1 ರಿಂದ 1.5 ತಿಂಗಳು ಚೆನ್ನಾಗೇ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟರಂತೂ 2-3 ತಿಂಗಳವರೆಗೂ ನೀವು ಇದನ್ನು ಬಳಸ್ಕೋಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.